ಸಂಜೆನ ತಾಯಿರ ಸರ್ ಸಂಡಸ್ಕೊಂಡ್ ಮಕ್ಕಳು ಮನೆಗೆ ಬರ್ಲಿಲ್ಲ ಅಂದ್ರೆ ಹುಡುಕದಾಗ ಗವರ್ಮೆಂಟ್ ಹುಡುಕಾಡ್ರದಾಗ ಸಂಡಸ್ಕೊಂಡ್ ಬಾಯಿ ಮೇಲೆ ಚಪ್ಪಲ್ ಕಂಡಿಡ್ದು ಅಷ್ಟೇ ಕೂನ ಹಿಡ್ದಿರಿ ಸರ್ ಅಷ್ಟೇ. ನಮ್ಗೆ ಏನ್ ಹೇಳ್ರಿ ಸರ್ ಸಂಡಸ್ಕೊಂಡ್ ಬರ್ತೀವಿ ಅಂತ ಅಷ್ಟೇ ಹೇಳ್ರಿ, ಮತ್ತೆ ಏನು ಹೇಳ್ರಿ. ನಗತಾನೆ ಆಗ್ಯಾರಿ, ಏನು ಸಿಟ್ಟಿನಾಗಿರ್ರಿ ನಾಳ್ಕೊತಾಗಿರ್ರಿ, ನಗತಾನೆ ಹೋಗಿ ಬರ್ತೀವಿ ಸಂಡಸ್ಕೊಂತ ಹೇಳೇ ಹೋಗ್ಯಾರಿ ನಮ್ಮ ಮನ್ಯಾಗ. ಹೇಳಿದ್ರು ಮತ್ತೆ ಹೇಳುವರಿ ಅದ್ರ ಮತ್ತೆ ಹೊಳಿ ಬರ್ರಿ ನೋಡ್ರಿ ಮಕ್ಕಳು ಮನೆಗೆ. ಯಾರ ಮೇಲೆ ಏನು ಸಂಶಯ ಇಲ್ರಿ ಸರ್. ಇಲ್ರಿ ಸರ್ ನಮ್ಮ ಮಕ್ಳು ಅಂತಾರ ಅಲ್ರಿ. ಎಲ್ಲ ನನ್ನ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಮತ್ತು ತುಂಬು ಹೃದಯದ ಸ್ವಾಗತ ಜೊತೆ ನಮಸ್ಕಾರ ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ದಿನ ಈ ಒಂದು ಪತ್ರಿಕಾಗೋಷ್ಠಿ ನಡೆಸುವನು ರವಿಚಂದ್ರ ಗುತ್ತೇದಾರ್, ವಕೀಲರು, ಜಿಲ್ಲಾ ಮತ್ತು ಹೈಕೋರ್ಟ್ ನ್ಯಾಯವಾದಿ ಮತ್ತು ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಭೋವಿ ವಡ್ರ ಸಂಘ ಕಲಬುರಗಿ. ಇವತ್ತಿನ ದಿನ ಈ ಒಂದು ಪತ್ರಿಕಾಗೋಷ್ಠಿಯ ವಿಷಯ ಏನಂತಂದ್ರೆ, ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಇಜರಿ ಗ್ರಾಮದ ಹೊರವಲಯದಲ್ಲಿ ಏನು ಬರದೇಶಿಗೆ ಏನು ಹೋಗಿರ್ತಕ್ಕಂಥ ಆಡು ಭಾಷೆಯಲ್ಲಿ ಏನು ಸಂಡಸ್ಗೆ ಹೋಗಿರುವ ಇಬ್ಬರು ದಲಿತ ಬಡ ಭೂವಿ ವಡ್ರ ಸಮಾಜದ ಕಡು ಏನು ಬಡತನದ ಅಪ್ರಾಪ್ತ ಸೋದರಿಯ ಏನು ಸಂಶಯಾಸ್ಪದ ರೀತಿಯಲ್ಲಿ ಬಾವಿಯಲ್ಲಿ ಮೃತದೇಹ ಪತ್ತೆಯಾಗಿರುವುದು ಹಲವಾರು ಅನುಮಾನಗಳಿಂದ ಕೂಡಿದೆ. ಈ ಒಂದು ವಿಶೇಷ ಪ್ರಕರಣವನ್ನು ವಿಶೇಷ ತಂಡ ರಚನೆ ಮಾಡಿ ಮತ್ತು ಈ ಒಂದು ಬಡ ಕುಟುಂಬಗಳಿಗೆ ತಲಾ 25 ಲಕ್ಷ ರೂಪಾಯಿ ಪರಿಹಾರ ಧನವನ್ನ ನೀಡಬೇಕೆಂದು ಆಗ್ರಹಿಸಿ ಇದೇ ದಿನಾಂಕ 21/4/2026 ಜೇವರ್ಗಿಯಲ್ಲಿ ಭೂವಿ ವಡ್ರ ಸಮಾಜದ ವತಿಯಿಂದ ಏನು ರಿಲಯನ್ಸ್ ಪೆಟ್ರೋಲ್ ಬಂಕ್ ನಿಂದ ಮಾನ್ಯ ಏನು ತಹಸೀಲ್ದಾರ್ ಕಚೇರಿವರೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೊಡುವ ಮೂಲಕ ಒಂದು ಬೃಹತ್ ಪ್ರಮಾಣದ ಹೋರಾಟ ಹಮ್ಮಿಕೊಂಡಿದ್ದೀವಿ. ಈ ಒಂದು ನಡೆದ ವಿಷಯ ಸಂಕ್ಷಿಪ್ತವಾದ ಒಂದು ಸಾರಾಂಶವೇನೆಂದ್ರೆ, ಕಲಬುರಗಿ ಜಿಲ್ಲೆಯಲ್ಲಿ ಯಡ್ರಾಮಿ ತಾಲೂಕಿನಲ್ಲಿ ಬರ್ತಕ್ಕಂಥ ಇಜರಿ ಗ್ರಾಮದ ಹೊರವಲಯದಲ್ಲಿ ಏನು ಬಹಿರ್ದೇಶಕ್ಕೆ ಹೋಗಿದ್ದ ಇಬ್ಬರು ದಲಿತ ಬಡ ಕುಟುಂಬದ ಅಪ್ರಾಪ್ತ ಸೋದರಿಯಾಗಿರ್ತಕ್ಕಂಥ ಏನು ನಂದಿನಿ ತಂದೆ ನರಸಪ್ಪ ವಡ್ಡರ್ 16 ವರ್ಷ, ಅದೇ ರೀತಿಯಾಗಿ ಸಂಜನಾ ತಂದೆ ಗಂಗಪ್ಪ ಭೂವಿ 15 ವರ್ಷ ಸಂಶಯಾಸ್ಪದ ರೀತಿಯಲ್ಲಿ ಬಾವಿಯಲ್ಲಿ ಮೃತದೇಹ ಪತ್ತೆಯಾಗಿರುವುದು ಮತ್ತು ಮೃತದೇಹಗಳ ಕೈಗೆ ಓಡಿನಿಯಿಂದ ಕಟ್ಟಿದ್ದರಿಂದ ಇವರ ಸಾವು ಅನುಮಾನಗಳಿಂದ ಕೂಡಿದೆ ಎಂದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ. ಸದರಿ ಘಟನೆ ಕುರಿತು ಜವರ್ಗಿ ಪೊಲೀಸ್ ಠಾಣೆಯಲ್ಲಿ ಏನು UDR ಏನು ಸಂಖ್ಯೆ 5/2026 ಅಡಿಯಲ್ಲಿ ಪ್ರಕರಣ ಸಹಾಯನದ ದಾಖಲಾಗಿರುತ್ತೆ. ಮೃತ ಸಂಜನಾ ಇವರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ 9ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿನಿ. ಘಟನೆಯ ಸಾರಾಂಶ ಏನಂತಂದ್ರೆ, ಭಾನುವಾರ ಸಂಜೆ 12/4/2026 ಇಬ್ಬರು ಬಾಲಕಿಯರು ಏನು ಬಹಿರ್ದೇಶಕ್ಕೆ ಹೋಗಬೇಕೆಂದು ಮನೆಯಲ್ಲಿ ಹೇಳಿ ಹೊರಟೋಗಿದ್ದರು. ತಡರಾತ್ರಿ ಆದರೂ ಮನೆಗೆ ಬರದೇ ಇದ್ದಾಗ ಕುಟುಂಬದವರು ಗಾಬರಿಗೊಂಡು ರಾತ್ರಿ ಇಡೀ ಗ್ರಾಮದಲ್ಲಿ ಹುಡುಕಾಡಿದರೂ ಸಹ ಸುಳು ಸಿಕ್ಕಿರಲಿಲ್ಲ. ಆದರೆ ರಾತ್ರಿ ಸುಮಾರು 11ರಿಂದ 12 ಗಂಟೆಗೆ ಆ ಒಂದು ಬಹಿರ್ದೇಶಕ್ಕೆ ಹೋಗುವ ಜಾಗದಿಂದ ಸುಮಾರು 500ರಿಂದ 600 ಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಹಾಳು ಬಾವಿ ಹತ್ತಿರ ಇಬ್ಬರು ಮಕ್ಕಳ ಒಂದು ಚಪ್ಪಲಿ ಮತ್ತು ಒಂದು ಟಾರ್ಚ್ ಮೊಬೈಲ್ ಅಲ್ಲಿ ಒಂದು ಹೊರಗಡೆಯನ್ನ ಕಂಡು ಗಾಬರಿಗೊಂಡು ಸಂಬಂಧಪಟ್ಟ ಕುಟುಂಬದವರಿಗೆ ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಅಗ್ನಿಶಾಮಕ್ಕೆ ಮಾಹಿತಿ ಕೊಟ್ಟಾಗ ಅಲ್ಲಿ ಬಂದು ನೋಡಿದ ತಕ್ಷಣ ರಾತ್ರಿ ಆಗಿರುವ ಸಂದರ್ಭಕ್ಕಾಗಿ ಬೆಳಗ್ಗೆ 7ರಿಂದ ಕಾರ್ಯಾಚರಣೆ ಮಾಡಿದಾಗ ಸುಮಾರು 10 ಗಂಟೆಯಿಂದ 11 ಗಂಟೆ ಸುಮಾರಿಗೆ ಈ ಒಂದು ನಮ್ಮ ಸೋದರಿಯ ಮೃತದೇಹಗಳು ಅನುಮಾನಾಸ್ಪದ ಒಂದು ರೀತಿಯಲ್ಲಿ ಕೈಗೆ ಓಡನೆಯನ್ನು ಕಟ್ಟಿಕೊಂಡು ಒಂದು ರೀತಿಯಲ್ಲಿ ಶವವನ್ನ ಪತ್ತೆಯಾಗಿರುತ್ತದೆ. ಆ ಒಂದು ಶವವನ್ನು ಸಿಕ್ಕ ನಂತರ ಪ್ರಕರಣ ದಾಖಲೆ ಮಾಡಿಕೊಂಡು ವಿಚಾರಣೆ ಮಾಡಿಕೊಂಡು ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ಮಾಡಿಕೊಂಡು ಸಾಯಂಕಾಲವನ್ನು ಮೃತದೇಹಗಳನ್ನ ಕುಟುಂಬಕ್ಕೆ ಸಲ್ಲಿಸಿರ್ತಾರ. ಆದ್ರೆ ಇವತ್ತಿನ ದಿನ ನಮ್ಗೆ ಕಾಡ್ತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಏನಂತಂದ್ರ, ಶಾಲೆ ಕಲಿತಕ್ಕಂತ ವಿದ್ಯಾರ್ಥಿನಿಗಳು ಹೊರಗಡೆ ಶೌಚಾಲಯಕ್ಕೆ ಅಂತೇಳಿ ಹೋದಾಗ ಸುಮಾರು ಸಮಯ 7:30 ಗಂಟೆಗೆ ಹೋದಾಗ ಬರದೇ ಇದ್ದಾಗ ಗಾಬರಿಗೊಂಡು ನೋಡಿದಾಗ ಸುಮಾರು 600 ಮೀಟರ್ನಲ್ಲಿ ಅಂತರದಲ್ಲಿರ್ತಕ್ಕಂಥ ಒಂದು ಯಾರೂ ಮನೆಗಳೆಲ್ಲ ಇಲ್ಲದ ಒಂದು ಹಾಳು ಬಾವಿಯಲ್ಲಿ ಕೈಗೆ ಓಡಣಿಯನ್ನು ಕಟ್ಟಿಕೊಂಡು ಒಂದು ರೀತಿಯಲ್ಲಿ ಮಕ್ಕಳ ಶವವನ್ನು ಸಿಕ್ಕಿರೋದಕ್ಕಾಗಿ ಒಂದು ದುಷ್ಟ ಶಕ್ತಿಗಳು ಅಥವಾ ಸಮಾಜಘಾತಕ ವ್ಯಕ್ತಿಗಳು ಆ ಒಂದು ನಮ್ಮ ಸೋದರಿಗೆ ಒಂದು ನೋವನ್ನುಂಟು ಒಂದು ಮಾಡಿರ್ತಕ್ಕಂಥ ಒಂದು ಸಂಶಯ ನಮ್ಮ ಮೇಲಿದೆ. ನಾವು ಯಾರಿಗೂ ಕೂಡ ಸ್ಪಷ್ಟವಾಗಿ ಅವರು ಇವರು ಹೇಳ್ತಾ ಇಲ್ಲ. ಆದ್ರೆ ಸೂಕ್ತ ರೀತಿಯಲ್ಲಿ ತನಿಖೆಯನ್ನ ಮಾಡಿದಾಗ, ಪೊಲೀಸ್ ಇಲಾಖೆ ತನಿಖೆಯನ್ನ ಮಾಡಿದಾಗ ಸತ್ಯಾಸತ್ಯ ಬಯಲಿಗೆ ಬರುತ್ತದೆ. ಈ ವಿಚಾರ ಯಾಕೆ ಈ ವಿಚಾರನ ಹೇಳ್ತಾ ಇದ್ದೇವೆ ಅಂತಂದ್ರ, ಇದು ಕೇವಲ ಒಂದು ಘಟನೆ ಅಲ್ಲ, ಬದಲಿಗೆ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳು ಎದುರಿಸುತ್ತಿರುವ ಮೂಲಭೂತ ಸುರಕ್ಷತಾ ಸಮಸ್ಯೆಗೆ ಒಂದು ಕೈಗನ್ನಡಿಯಾಗಿ ಇವತ್ತಿನ ದಿನ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ
ಸಾವು ಸಂಶಯಾಸ್ಪದ ಒಂದು ಪ್ರಕರಣದಲ್ಲಿ ದಾಖಲೆಯಾಗಿದೆ. ಇದು ಗಂಭೀರತೆಯನ್ನು ಹೆಚ್ಚಿಸಿದೆ. ಪೊಲೀಸರು ನಿಷ್ಪಕ್ಷಪಾತವಾಗಿ ಯಾರ ಒತ್ತಡಕ್ಕೂ ಮಣಿಯದೆ ಸೂಕ್ತ ತನಿಖೆ ನಡೆಸಿ ಸತ್ಯಾಂಶವನ್ನು ಹೊರಹಾಕುವುದು ಅತಿ ಅವಶ್ಯಕವಾಗಿದೆ. ಇಂಥ ಪ್ರಕರಣಗಳು ಭವಿಷ್ಯದಲ್ಲಿ ಪುನರಾವರ್ತಿ ಆಗದಂತೆ ತಡೆಯಲು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮುಂದಾಗಲು ಕೈಯನ್ನು ಕೈಗೊಳ್ಳಬೇಕಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ, ವಿಶೇಷವಾಗಿ ಮಹಿಳೆಯರಿಗೂ ಹಾಗೂ ಮಕ್ಕಳಿಗೂ ಗೌರವಿತ ಮತ್ತು ಸುರಕ್ಷಿತ ಜೀವನ ಖಾತ್ರಿಪಡಿಸುವುದು ಸರ್ಕಾರದ ಮತ್ತು ಪೊಲೀಸ್ ಇಲಾಖೆಯ ಆದ್ಯ ಕರ್ತವ್ಯವಾಗಿದೆ. ಹಾಗಾಗಿ ಸೂಕ್ತ ರೀತಿಯಿಂದ ತನಿಖೆಯನ್ನು ಕೈಗೊಂಡು ಈ ಒಂದು ಬಡ ಕುಟುಂಬಕ್ಕೆ, ಯಾಕಂದ್ರೆ ನಮ್ಮ ಭೂಯಿ ಒಡ್ರ ಸಮಾಜದವರು ಒಂದು ಕುಗ್ರಾಮ ಆಗಿರ್ತಕ್ಕಂಥ ಒಂದು ಗ್ರಾಮದಲ್ಲಿ ವಾಸಿಸುತ್ತ ನಮ್ಮ ಸಂಜನಾ ಮೃತ ಸಂಜನಾ ಅವರ ತಂದೆಗೆ ಹುಟ್ಟುತ್ತಿಂದ ಮೂಕು ಅಂದ್ರೆ ಮಾತಾಡಕ್ ಬರಲ್ಲ. ಅದೇ ರೀತಿಯಾಗಿ ಇವರ ದುಡಿಮೆ ದಿನನಿತ್ಯದ ಕೂಲಿ ದುಡಿಬೇಕು ಮತ್ತು ಸಾಯಂಕಾಲ ಉಣಿಬೇಕು. ಇಂಥ ಒಂದು ಬಡತನದಲ್ಲಿ ಒಂದು ಮಗುವನ್ನ ಕಟ್ಟುಬಟ್ಟಿಯನ್ನ ಮಗುವನ್ನ ಇವತ್ತಿನ ದಿನ ಸಾಕ್ತಾ ಇದ್ರು, ವಿದ್ಯಾಭ್ಯಾಸ ಕಲಿಸ್ತಾ ಇದ್ರು. ಹಾಗಾಗಿ ಸರ್ಕಾರ ಕೂಡಲೇ ಪ್ರತಿ ಕುಟುಂಬಕ್ಕೂ 25 ಲಕ್ಷ ರೂಪಾಯಿ ಪರಿಹಾರ ಧನ ಕೊಡಬೇಕು. ಮತ್ತೆ ಈ ಪ್ರಕರಣವನ್ನ ವಿಶೇಷ ತಂಡ ರಚನೆ ಮಾಡಬೇಕು. CIDಗೆ ಎನ್ಕ್ವೈರಿಗೆ ಕೂಡಿಸ್ಬೇಕು. ಅದೇ ರೀತಿಯಾಗಿ ಈ ಒಂದು ಬಡ ಕುಟುಂಬದ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತನ್ನ ಸಹ ಒದಗಿಸ್ಬೇಕು. ಈ ಒಂದು ಪತ್ರಿಕಾ ಮಾಧ್ಯಮ ವತಿಯಿಂದ ನಮ್ಮ ಜವರ್ಗಿ ತಾಲೂಕು ಭೂವಟ ಸಮಾಜ ವತಿಯಿಂದ ಇಲ್ಲಿವರೆಗೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಡ ಕುಟುಂಬದ ಮನೆಗೆ ಸ್ವಾಂತನ ಹೇಳೋದಾಗಿರ್ಲಿ ಅಥವಾ ಧೈರ್ಯ ತುಂಬುವ ಕೆಲಸವನ್ನು ಸಹ ಈ ಅಧಿಕಾರಿಗಳು ಮಾಡಿಲ್ಲ. ಹಾಗಾಗಿ ನಾವು ತಾಲೂಕು ದಂಡ ಅಧಿಕಾರಿಗಳಿಗೂ ಮತ್ತು ಇನ್ನಿತ ಸಂಬಂಧಪಟ್ಟ ಇಲಾಖೆಗೂ ನಾವು 21ನೇ ತಾರೀಕು ಖಂಡಿಸಿ ಇವತ್ತಿನ ದಿನ ಮನವಿ ಪತ್ರವನ್ನು ಕೊಡುವ ಮೂಲಕ ನಾವು ಈ ಒಂದು ಬಡ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಒಂದು ಕಾರ್ಯಪ್ರವೃತ್ತಿಯಲ್ಲಿ ತೊಡಗಿದ್ದೀವಿ. ಹಾಗಾಗಿ ಈ ಹೋರಾಟಕ್ಕೆ ಎಲ್ಲಾ ಸಮಾಜದ ಸಂಘ ಸಂಸ್ಥೆ ಅಧ್ಯಕ್ಷರುಗಳು, ಸಮಾಜದ ಮುಖಂಡರುಗಳು ಮತ್ತು ಕನ್ನಡ ಪರ, ರೈತ ಪರ, ದಲಿತ ಪರ, ಇನ್ನಿತರ ಸಾಮಾಜಿಕ ಹೋರಾಟಗಾರರು ಈ ಹೋರಾಟಕ್ಕೆ ಕೈಯನ್ನ ಜೋಡಿಸಿ ಶಕ್ತಿಯನ್ನ ತುಂಬಬೇಕೆಂದು ಕಳಕಳಿಯಿಂದ ನಮ್ಮ ಭೂವಿ ಒಡ್ರು ಸಮಾಜದ ವತಿಯಿಂದ ನಾನು ಕಳಕಳಿಯಿಂದ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ನಾವು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೀವಿ, ನಮ್ಮ ಸೋದರಿಯರ ಕೈಗೆ ಬಟ್ಟಿ ಕಟ್ಟುವ ರೀತಿಯಲ್ಲಿ ಬಾಯಲ್ಲಿ ಸಿಕ್ಕವ. ಹಾಗಾಗಿ ನಮ್ಗೇನಾದ್ರು ಕಾಣದ ದುಷ್ಟ ವ್ಯಕ್ತಿಗಳು ಅಲ್ಲಿ ಒಂದು ಅತ್ಯಾಚಾರವನ್ನ ಮಾಡಿರುವ ಅನುಮಾನ ಅದ. ಹಾಗಾಗಿ ಯಾವೊಬ್ಬ ವ್ಯಕ್ತಿಗೆ ರಕ್ಷಣೆ ಕೊಡೋಗೋಸ್ಕರ ಕೆಲವು ರಾಜಕಾರಣಿಗಳು ಪೊಲೀಸರ ಮೇಲೆ ಇನ್ನಿತರ ಮೇಲೆ ಒತ್ತಡ ಹಾಕುವ ಮೂಲಕ ಪ್ರಕರಣವನ್ನ ಸಡಿಲಿಕೆ ಮಾಡಬೇಕು, ಪ್ರಕರಣವನ್ನ ಅಲ್ಲೇ ಕೈ ಬಿಡಬೇಕು ಅನ್ನೋ ವಿಚಾರದೊಂದಿಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಪೊಲೀಸ್ ಇಲಾಖೆಗೆ ನಾನು ಈ ನಮ್ಮ ಭೂವಿ ಒಡ್ರ ಸಮಾಜದ ಒತ್ತಾಯ ಮಾಡೋದೇನಂದ್ರ, ದಯವಿಟ್ಟು ಆ ಬಾಯಿ ಹತ್ರ ಇರ್ತಕ್ಕಂಥ ಅಲ್ಲಿ ಹೋಗಿ CDR ಅನ್ನ ಹಾಕಿ, ಮತ್ತೆ ನಿಮ್ಮ ವೈಜ್ಞಾನಿಕ ಉಪಕರಣಗಳನ್ನ ಮಾಡೋ ಮೂಲಕ ಯಾರ್ಯಾರು ಓಡಾಡಿದಾರ, ಯಾರ್ಯಾರು ಮೊಬೈಲ್ ಟವರ್ ಅನ್ನ ಆಗಿದೆ ಎಲ್ಲಷ್ಟು ಮಂದಿಗೆ ವಿಚಾರಣೆ ಮಾಡಿದ್ರೆ ಸತ್ಯ ಅಸತ್ಯ ಬಯಲಿಗೆ ಬರ್ತದ. ಬಡ ಕುಟುಂಬಕ್ಕೂ ನನ್ನ ಸೋದರಿಗೂ ಸಾವಿಗೂ ಕೂಡ ನ್ಯಾಯನ ಸಿಗುತ್ತದ ಒಂದು ವಿಚಾರದೊಂದಿಗೆ ತನಿಖೆಯನ್ನ ಮಾಡ್ಬೇಕಾಗ್ಯದ. ಹಾಗಾಗಿ ತನಿಖೆಯನ್ನ ಚುರುಕು ಮಾಡೋಗೋಸ್ಕರನೇ 21ನೇ ತಾರೀಕು ನಾವು ಬೃಹತ್ ಹೋರಾಟವನ್ನ ಜವರ್ಗಿ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದೀವಿ ಸರ್.